ಈ ವಿಡಿಯೋದಲ್ಲಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಆ್ಯಂಡ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಇದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗೂ ನಾವು 5 ಹೆಡ್ಸ್ ಆಫ್ ಇನ್ಕಮ್ ನೋಡಿದ್ವಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಈಗ ನೆಕ್ಸ್ಟ್ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂದರೆ ಬೇರೆ ಪರ್ಸನದ ಇನ್ಕಮ್ ಇಲ್ಲಿ ನಾವು ಹೇಗೆ ಕ್ಲಬ್ ಮಾಡ್ತೀವಿ, ಇನ್ಕ್ಲೂಡ್ ಮಾಡ್ತೀವಿ. ಆಮೇಲೆ ಲಾಸ್ ಆತಂದರೆ ಅದನ್ನು ಹೇಗೆ ನಾವು ಸೆಟ್ ಆಫ್ ಮಾಡಿತಿ ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಮೊದಲಿಗೆ ಕ್ಲಬ್ಬಿಂಗ್ ಆಫ್ ಇನ್ಕಮ್. ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂದರೆ ಬೇರೆ ಪರ್ಸನದ ಇನ್ಕಮನ್ನು ಇಲ್ಲಿ ಅಸಸಿ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಈಸ್ ಅ ಅಸಸಿ. ಸೊ ಇವನ್ ಇನ್ಕಮಲ್ಲಿ ಸೊ ಮಿಸ್ಟರ್ ಎಕ್ಸ್ ಇಸ್ ಅ ಪರ್ಸನ್. ಸೊ ಇವನ್ ಇನ್ಕಮ್ 5 ಲ್ಯಾಕ್ ರುಪೀಸ್ ಇರುತ್ತೆ. ಸೊ ಮಿಸ್ಟರ್ ಎಕ್ಸ್ದ ಇನ್ಕಮ್ 1 ಲ್ಯಾಕ್ ರುಪೀಸ್ ಇರುತ್ತೆ. ಮಿಸ್ಟರ್ ಎಕ್ಸ್ ಇನ್ಕಮ್ ಏನು ಮಾಡ್ತಿದ್ವಿ, ಮಿಸ್ಟರ್ ಎ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಇಲ್ಲಿ ಟೋಟಲ್ 6 ಲ್ಯಾಕ್ ರುಪೀಸ್ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಇನ್ ದ ಹ್ಯಾಂಡ್ಸ್ ಆಫ್ ಮಿಸ್ಟರ್ ಎ. ಸೊ ಅದನ್ನು ನಾವು ಕ್ಲಬ್ಬಿಂಗ್ ಅಂತ ಹೇಳ್ತೀವಿ. ನಾರ್ಮಲಾಗಿ ಏನು ಮಾಡ್ತೀವಿ, ಯಾವ ಪರ್ಸನ್ ಅರ್ನ್ ಮಾಡಿತಾನೆ ಒಂದು ಇದರಲ್ಲೇ ನಾವು ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇಲ್ಲಿ ಕೆಲವೊಂದು ಕೇಸಲ್ಲಿ ಬೇರೆ ಪರ್ಸನದ ಇನ್ಕಮನ್ನು ಅಸಸಿ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡಿ ಅದನ್ನು ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ಇವು 3 ಕೇಸಲ್ಲಿ ಟ್ರಾನ್ಸ್ಫರ್ ಆಫ್ ಇನ್ಕಮ್ ವೇರ್ ದೇರ್ ಇಸ್ ಅ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್, ದೆನ್ ರಿವೋಕಬಲ್ ಟ್ರಾನ್ಸ್ಫರ್, ಇನ್ಕಮ್ ಆಫ್ ಅ ಸ್ಪೌಸ್, ಮೈನರ್ ಚೈಲ್ಡ್. ಸೊ ಅದನ್ನು ನಾವು ಇಂಡಿವಿಜುವಲ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಟ್ರಾನ್ಸ್ಫರ್ ಆಫ್ ಇನ್ಕಮ್ ವೇರ್ ದೇರ್ ಇಸ್ ಅ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್. ಅಂದರೆ ಈಗ ಓನ್ಲಿ ಇನ್ಕಮ್ ಅಷ್ಟೇ ಟ್ರಾನ್ಸ್ಫರ್ ಆಗಿರುತ್ತೆ, ಇಲ್ಲಿ ಅಸೆಟ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಸೊ ಅಂಥ ಇನ್ಕಮನ್ನು ಯಾರು ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಒನ್ ಹೌಸ್ ಪ್ರಾಪರ್ಟಿ ಓನ್ಡ್ ಬೈ ಮಿಸ್ಟರ್ ಎ. ಸೊ ಇಲ್ಲಿಂದ ಈ ಮನೆಯಿಂದ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ಮಿಸ್ಟರ್ ಏನು ಮಾಡ್ತಾನೆ, ಅವನದು ಇನ್ಕಮ್ ಆಲ್ರೆಡಿ ಜಾಸ್ತಿ ಇದೆ ಅಂಥೇಳಿ ಈ ರೆಂಟಲ್ ಇನ್ಕಮನ್ನು ಬೇರೆದವರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಮಿಸ್ಟರ್ ಎಕ್ಸ್. ಆಗ ಇಲ್ಲಿ ಅಸೆಟ್ ಏನೂ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಓನ್ಲಿ ಇನ್ಕಮ್ ಅಷ್ಟೇ ಟ್ರಾನ್ಸ್ಫರ್ ಆಗಿರುತ್ತೆ. ಅಂಥ ಕೇಸಲ್ಲಿ ಮಿಸ್ಟರ್ ಎಕ್ಸ್ ಏನು ರೆಂಟ್ ರಿಸೀವ್ ಮಾಡಿರ್ತಾನೆ, ಸೊ ಆ ಇನ್ಕಮನ್ನು ಮಿಸ್ಟರ್ ಎ ಹ್ಯಾಂಡ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಇದು ಮಿಸ್ಟರ್ ಎ ಹ್ಯಾಂಡ್ಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅದನ್ನು ನಾವು ಟ್ರಾನ್ಸ್ಫರ್ ಆಫ್ ಇನ್ಕಮ್ ವೇರ್ ದೇರ್ ಇಸ್ ಅ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿವೋಕಬಲ್ ಟ್ರಾನ್ಸ್ಫರ್ ಆಫ್ ಅಸೆಟ್. ಇಲ್ಲಿ ರಿವೋಕಬಲ್ ಟ್ರಾನ್ಸ್ಫರ್ ಅಂದರೆ ಆ ಟ್ರಾನ್ಸ್ಫರನ್ನು ಯಾವಾಗ ಬೇಕಾದಾಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಅದೇನು ಅಸೆಟ್ ಟ್ರಾನ್ಸ್ಫರ್ ಮಾಡಿದ ಅಗ್ರಿಮೆಂಟ್ ಇರುತ್ತೆ, ಅದನ್ನು ಯಾವಾಗ ಬೇಕಾದಾಗ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಅದನ್ನು ನಾವು ರಿವೋಕಬಲ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಕಮ್ ಆಫ್ ಅ ಸ್ಪೌಸ್, ಮೈನರ್ ಚೈಲ್ಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಇನ್ಕಮ್ ಆಫ್ ಇಂಡಿವಿಜುವಲ್. ಸೊ ಇವೆಲ್ಲ ಕೇಸಲ್ಲಿ ಇಲ್ಲಿ ಇವೆಲ್ಲ ಕವರ್ ಆಗುತ್ತೆ. ಇಲ್ಲಿ ಸ್ಯಾಲ್ರಿ ಆಗಲಿ, ಆಮೇಲೆ ಇನ್ಕಮ್ ಆಫ್ ಸ್ಪೌಸ್, ಅಸೆಟ್ ಟ್ರಾನ್ಸ್ಫರ್ಡ್, ದೆನ್ ಅಸೆಟ್ ಟ್ರಾನ್ಸ್ಫರ್ ಟು ಸನ್ಸ್ ವೈಫ್, ಅಸೆಟ್ ಟ್ರಾನ್ಸ್ಫರ್ ಟು ಅ ಪರ್ಸನ್ ಫಾರ್ ದ ಬೆನಿಫಿಟ್ ಆಫ್ ಸ್ಪೌಸ್ ಆ್ಯಂಡ್ ಸನ್ಸ್ ವೈಫ್, ಇನ್ಕಮ್ ಆಫ್ ಅ ಮೈನರ್ ಚೈಲ್ಡ್. ಆಮೇಲೆ ಯಾವುದೇ HUF ಟ್ರಾನ್ಸ್ಫರ್ ಮಾಡಿದರೆ, ಪ್ರಾಪರ್ಟಿನ HUFಗೆ ಕನ್ವರ್ಟ್ ಮಾಡಿದರೆ. ಸೊ ಇವೆಲ್ಲ ಕೇಸಲ್ಲಿ ಇದು ಸೆಕ್ಷನ್ 64 ಕವರ್ ಆಗುತ್ತೆ. ಸೊ ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಎನಿ ಸ್ಯಾಲರಿ, ಕಮಿಷನ್, ಫೀಸ್ ಆರ್ ಎನಿ ಅದರ್ ರೆಮ್ಯುನರೇಷನ್ ಅರ್ನ್ಡ್ ಬೈ ಸ್ಪೌಸ್. ಸೊ ಈಗ ಸ್ಪೌಸ್ ಯಾವುದೇ ಸ್ಯಾಲ್ರಿ, ಕಮಿಷನ್ ಅಥವಾ ಫೀಸ್ ಅರ್ನ್ ಮಾಡಿದಾಗ ಅದನ್ನು ಅವ್ರ ಹ್ಯಾಂಡ್ಸಲ್ಲಿ ಅದನ್ನು ಟ್ಯಾಕ್ಸಬಲ್ ಆಗುತ್ತೆ. ಬೇರೆದವ್ರದ್ದು ಇನ್ಕಮಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಸಪೋಸ್ ಮಿಸ್ಟರ್ ಎ ಈಸ್ ಅ ವರ್ಕಿಂಗ್ ಇನ್ ಅ ಕಂಪ್ನಿ, ಇಲ್ಲಿ ಎಕ್ಸ್ ಆ್ಯಂಡ್ ಕಂಪ್ನಿ. ಸೊ ಈಸ್ ಅ ವರ್ಕಿಂಗ್ ಇನ್ ಅ ಕಂಪ್ನಿ ಇನ್ ವಿಚ್ ಹಿ ಹ್ಯಾಸ್ ಅ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್. ಸೊ ಈ ಕಂಪ್ನಿಯಲ್ಲಿ ಮಿಸ್ಟರ್ ಎಗೆ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇರುತ್ತೆ. ಸೊ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟನ್ನು ನಿಮ್ಮದು ಸ್ಯಾಲ್ರಿ ಚಾಪ್ಟರಲ್ಲಿ ಕವರ್ ಮಾಡಿದ್ದೆ. ಹೂ ಹೋಲ್ಡ್ಸ್ ಮೋರ್ ದೆನ್ 20% ಆಫ್ ವೋಟಿಂಗ್ ರೈಟ್ಸ್ ಆರ್ who holds more than 20% of a profit in that company. ಸೊ ಆ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇರೋ ಕಂಪ್ನಿಯಲ್ಲಿ ಸಪೋಸ್ ಇವ್ರು ಸ್ಪೌಸ್ ವರ್ಕ್ ಮಾಡಿದರೆ, ಸೊ ಸ್ಪೌಸ್ ರಿಸೀವ್ ಮಾಡೋ ಸ್ಯಾಲ್ರಿ ಇರಲಿ, ಬೋನಸ್ ಇರಲಿ, ಕಮಿಷನ್ ಇರಲಿ, ಸೊ ಈ ಸ್ಯಾಲ್ರಿನ ನಾವು ಎಲ್ಲಿ ಆ್ಯಡ್ ಮಾಡ್ತೀವಿ, ಮಿಸ್ಟರ್ ಎ ಇನ್ಕಮಲ್ಲಿ ಆ್ಯಡ್ ಮಾಡ್ತೀವಿ.
ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಮಿಸ್ಟರ್ ಎಸ್ ಇನ್ಕಮ್. ಅಂದರೆ ಯಾವುದೇ ಕಂಪ್ನಿಯಲ್ಲಿ ಸೊ ಮಿಸ್ಟರ್ ಎದ್ ಸಬ್ಸ್ಟ್ಯಾನ್ಷಿಯಲ್ ಇರುತ್ತೆ, ಆ ಕಂಪ್ನಿಯಲ್ಲಿ ಅವನ ಸ್ಪೌಸ್ ವರ್ಕ್ ಮಾಡಿದಾಗ ಸ್ಪೌಸ್ ರಿಸೀವ್ ಮಾಡೋ ಸ್ಯಾಲ್ರಿ, ಕಮಿಷನ್, ಬೋನಸ್ ಏನೇ ಇನ್ಕಮ್ ಇದ್ರೂ ಮಿಸ್ಟರ್ ಎ ಇನ್ಕಮಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬಟ್ ಕೆಲವೊಂದು ಕೇಸಲ್ಲಿ ಸ್ಯಾಲ್ರಿ ಇದನ್ನು ಸ್ಪೌಸ್ ಹ್ಯಾಂಡ್ಸಲ್ಲಿ ನಾವು ಇದನ್ನು ಟ್ಯಾಕ್ಸಲ್ ಮಾಡ್ತೀವಿ. ಯಾವಾಗಂದರೆ ಸ್ಪೌಸ್ ಯಾವಾಗ ತನ್ನ ಓನ್ ನಾಲೆಜ್ ಅಥವಾ ಎಕ್ಸ್ಪೀರಿಯನ್ಸ್ ಮೇಲೆ ವರ್ಕ್ ಮಾಡಿದಾಗ, ಇವನ್ನ ಈ ಸ್ಪೌಸ್ ಹ್ಯಾಸ್ ಅ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ್ಯಾಟ್ ಕಂಪನಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಬೇಸ್ ಮೇಲೆ ಏನಾದರೂ ವರ್ಕ್ ಮಾಡಿದರೆ ಸೊ ಅಂಥ ಸ್ಯಾಲ್ರಿನ ನಾವು ಸ್ಪೌಸ್ ಹ್ಯಾಂಡ್ಸಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಇದನ್ನು ಇಲ್ಲಿ ಕ್ಲಬ್ ಮಾಡೋದಿಲ್ಲ. ಓಕೆ, ಇಟ್ ಈಸ್ ನಾಟ್ ಕ್ಲಬ್ಡ್. ನೆಕ್ಸ್ಟ್, ಇನ್ಕಮ್ ಆಫ್ ಅ ಸ್ಪೌಸ್ ಫ್ರಮ್ ಅಸೆಟ್ ಟ್ರಾನ್ಸ್ಫರ್ಡ್. ಇಲ್ಲಿ ಇಂಡಿವಿಜುವಲ್ ಏನಾದರೂ ಸ್ಪೌಸ್ಗೆ ಅಸೆಟ್ ಟ್ರಾನ್ಸ್ಫರ್ ಮಾಡಿದರೆ, ಎನಿ ಪ್ರಾಪರ್ಟಿ ವಿತೌಟ್ ಎನಿ ಕನ್ಸಿಡರೇಷನ್, ಹ್ಯಾಸ್ ಅ ಟ್ರಾನ್ಸ್ಫರ್ಡ್ ಆ್ಯಂಡ್ ಅಸೆಟ್ ವಿತೌಟ್ ಎನಿ ಕನ್ಸಿಡ್ರೇಷನ್. ಏನೂ ಅಮೌಂಟ್ ಇಸ್ಕೊಳ್ಳಾದೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂದರೆ ಅಂಥ ಇನ್ಕಮನ್ನು ಸೊ ಇಲ್ಲಿ ಇಂಡಿವಿಜುವಲ್ ಹ್ಯಾಂಡ್ಸಲ್ಲಿ ನಾವು ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅಂಥ ಇನ್ಕಮನ್ನು ಇಲ್ಲಿ ಅಸೆಸ್ಸಿ ಇನ್ಕಮಲ್ಲಿ ಇದನ್ನು ಇನ್ಕ್ಲೂಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಸೆಟ್ ಟ್ರಾನ್ಸ್ಫರ್ ಟು ಸನ್ಸ್ ವೈಫ್ ವಿತೌಟ್ ಎನಿ ಅಡ್ವೊಕೇಟ್ ಕನ್ಸಿಡರೇಷನ್. ಸೊ ಇಲ್ಲಿ ಕೂಡ ಸೊ ಯಾವುದೇ ಅಸೆಟನ್ನು, ಯಾವುದೇ ಅಸೆಟ್ ಇರ್ಬೋದು ಅಥವಾ ಪ್ರಾಪರ್ಟಿ ಇರ್ಬೋದು, ಇಲ್ಲಿ ಸನ್ಸ್ ವೈಫಿಗೆ ಟ್ರಾನ್ಸ್ಫರ್ ಮಾಡಿದರೆ, ಓಕೆ, ಸೊ ಹಿಯರ್ ಮಿಸ್ಟರ್ ಎ ಇಸ್ ಅ ಅಸೆಸ್ಸಿ. ಸೊ ಹಿ ಹ್ಯಾಸ್ ಟ್ರಾನ್ಸ್ಫರ್ಡ್ ಪ್ರಾಪರ್ಟಿ ಟು ಅ ಸನ್ಸ್ ವೈಫ್. ಸೊ ಸನ್ಸ್ ವೈಫ್ ರಿಸೀವ್ ಮಾಡೋ ಇನ್ಕಮನ್ನು ಇಲ್ಲಿ ನಾವು ಮಿಸ್ಟರ್ ಎ ಹ್ಯಾಂಡ್ಸಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್, ವೆನ್ ಅಸೆಟ್ಸ್ ಟ್ರಾನ್ಸ್ಫರ್ ಟು ಅ ಪರ್ಸನ್ ಫಾರ್ ದ ಬೆನಿಫಿಟ್ ಆಫ್ ಸ್ಪೌಸ್ ಆರ್ ಸನ್ಸ್ ವೈಫ್. ಸೊ ಇಲ್ಲೇನಾಯಿತು, ಸನ್ಸ್ ವೈಫಿಗೆ ಅಥವಾ ಸ್ಪೌಸ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆ ಇನ್ಕಮನ್ನು ಅಸೆಸ್ಸಿ ಹ್ಯಾಂಡ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇಲ್ಲೇನು ಮಾಡ್ತೀವಿ, ಮಿಸ್ಟರ್ ಎ ಹ್ಯಾಸ್ ಟ್ರಾನ್ಸ್ಫರ್ ಟು ಮಿಸ್ಟರ್ ಪಿ. ಸೊ ಯಾವುದೇ ಬೇರೆ ಪರ್ಸನಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ, ಇಲ್ಲ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಟ್ರಾನ್ಸ್ಫರ್ ಮಾಡಿ ಇವನು ರಿಸೀವ್ ಮಾಡೋ ಇನ್ಕಮನ್ನು ಸೊ ಇಲ್ಲಿ ಸ್ಪೌಸ್ ಅಥವಾ ಸನ್ಸ್ ವೈಫಿಗೆ ಟ್ರಾನ್ಸ್ಫರ್ ಮಾಡಂಥೇಳಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅಂದರೆ ಇಲ್ಲಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಲ್ಲ, ಸೊ ಇಂಡೈರೆಕ್ಟಾಗಿ ಮಿಸ್ಟರ್ ಎ ಹ್ಯಾಸ್ ಟ್ರಾನ್ಸ್ಫರ್ಡ್ ದ ಇನ್ಕಮ್ ಟು ದ ಸ್ಪೌಸ್ ಆರ್ ಸನ್ಸ್ ವೈಫ್. ಸೊ ಅಂದರೆ ಇಲ್ಲಿ ಬೆನಿಫಿಟ್ ಯಾರಿಗಾಯಿತು, ಸೊ ಇವರಿಬ್ಬರಿಗೆ. ಸೊ ಅದಕ್ಕೆ ಇವರೇನಾದರೂ ಇನ್ಕಮ್ ರಿಸೀವ್ ಮಾಡಿದ್ರಂದರೆ ಈ ಇನ್ಕಮ್ ಕೂಡ ನಾವು ಮಿಸ್ಟರ್ ಎ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ಆಫ್ ಅ ಮೈನರ್ ಚೈಲ್ಡ್ ಆಫ್ ಅ ಇಂಡಿವಿಜುವಲ್. ಸೊ ಇಲ್ಲಿ ಮೈನರ್ ಚೈಲ್ಡ್ ಏನಾದರೂ ಇನ್ಕಮ್ ಅರ್ನ್ ಮಾಡ್ತಾ ಇದ್ದರೆ ಸೊ ಇಲ್ಲಿ ಪೇರೆಂಟ್ಸ್ ಹ್ಯಾಂಡ್ಸಲ್ಲಿ ಇದು ಇನ್ಕ್ಲೂಡ್ ಆಗುತ್ತೆ. ಯಾರ್ದು ಜಾಸ್ತಿ ಇರುತ್ತೆ, ಇನ್ಕಮ್ ಈಸ್ ಮೋರ್, ಯಾರ ಇನ್ಕಮ್ ಜಾಸ್ತಿ ಇರುತ್ತೆ ಅವ್ರದ್ದು ಇನ್ಕಮಲ್ಲಿ ಮೈನರ್ ಚೈಲ್ಡ್ ಇನ್ಕಮನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಡಿಡಕ್ಷನ್ ಅಲೋಬಲ್ ಈಸ್ 1500. 1500ವರೆಗೂ ಇಲ್ಲಿ ನಮಗೆ ಡಿಡಕ್ಷನ್ ಸಿಗುತ್ತೆ. ಬಟ್ ಕೆಲವೊಂದು ಸರ್ತಿ ಮೈನರ್ ಚೈಲ್ಡ್ ಇನ್ಕಮನ್ನು ಪೇರೆಂಟ್ಸ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಯಾವಾಗಂದರೆ ಸಪೋಸ್ ಮೈನರ್ ಚೈಲ್ಡ್ ಡಿಸೆಬಿಲಿಟಿಯಿಂದ ಸಫರ್ ಆಗ್ತಾ ಇದ್ದರೆ, ಓಕೆ, ಇಲ್ಲಾಂದರೆ ಇನ್ಕಮ್ ಹೇಗೆ ಬರುತ್ತೆ, ವಿಚ್ ಈಸ್ ಡನ್ ಬೈ ಮೈನರ್ ಚೈಲ್ಡ್. ಸೊ ಇಲ್ಲಿ ಮ್ಯಾನ್ಯುವಲ್ ವರ್ಕ್ ಮಾಡಿ ಚೈಲ್ಡ್ ಅರ್ನ್ ಮಾಡ್ತಾ ಇದ್ದರೆ, ಸೊ ಆ ಚೈಲ್ಡಲ್ಲಿ ಕೆಲವೊಂದು ಟ್ಯಾಲೆಂಟ್ ಅಥವಾ ಸ್ಕಿನ್ನಿಂದ ಬಂದಿರೋ ಇನ್ಕಮ್ ಇತ್ತಂದರೆ ಅಂಥ ಇನ್ಕಮನ್ನು ಇಲ್ಲಿ ನಾವು ಪೇರೆಂಟ್ಸ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಅದನ್ನು ಮೈನರ್ ಚೈಲ್ಡ್ ಇದನ್ನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಚೈಲ್ಡ್ ಅಂದರೆ ಸ್ಟೆಪ್ ಚೈಲ್ಡ್ ಇರ್ಬೋದು, ಅಡಾಪ್ಟೆಡ್ ಚೈಲ್ಡ್ ಇರ್ಬೋದು, ಮತ್ತು ಮೈನರ್ ಮ್ಯಾರಿಡ್ ಡಾಟರ್ ಕೂಡ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಪ್ರಾಪರ್ಟಿ ಕನ್ವರ್ಟೆಡ್ ಬೈ ಇಂಡಿವಿಜುವಲ್ ಇಂಟು ಎಚ್ ಎಫ್ ಪ್ರಾಪರ್ಟಿ. ಇಲ್ಲಿ ಎಚ್ ಎಫ್ ಪ್ರಾಪರ್ಟಿಯಲ್ಲಿ ಟ್ರಾನ್ಸ್ಫರ್ ಮಾಡಿದೆ ಅಂದರೆ, ಸಪೋಸ್ ಮಿಸ್ಟರ್ ಎ ಇದೊಂದು ಪ್ರಾಪರ್ಟಿ ಇರುತ್ತೆ, ಸೊ ಈ ಪ್ರಾಪರ್ಟಿನ ಇನ್ನು ಎಚ್ ಎಫ್ಗೆ ಕನ್ವರ್ಟ್ ಮಾಡ್ತಾನೆ.
ಸೊ ಇದು ಎಚ್ ಇ ಎಫ್ಗೆ ಕನ್ವರ್ಟ್ ಮಾಡಿದಾಗ ಎಚ್ ಇ ಎಫ್ ರಿಸೀವ್ ಮಾಡೋ ಇನ್ಕಮನ್ನು ಸೊ ನಾವಿಲ್ಲಿ ಮಿಸ್ಟರ್ ಎ ಇನ್ಕಮಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸಪೋಸ್ ಇನ್ ಫ್ಯೂಚರ್ ಸೊ ಎಚ್ ಇ ಎಫನ್ನು ಇಲ್ಲಿ ಪಾರ್ಟಿಷನ್ ಮಾಡಿದ್ವಿ ಅಂದರೆ, ಓಕೆ, ಇದನ್ನು ಪಾರ್ಟಿಷನ್ ಮಾಡಿದ್ವಿ ಅಂದರೆ ಇಲ್ಲಿ ಎ, ಮಿಸ್ಟರ್ ಎ, ದೆನ್ ಮಿಸಸ್ ಎ ಅಂದರೆ ಸ್ಪಾಸ್ ಎ, ಆಮೇಲೆ ಮಿಸ್ಟರ್ ಝೆಡ್, ಇಲ್ಲಿ 3 ಜನ ಕಡೆಗೆ ಅದನ್ನು ಪಾರ್ಟಿಷನ್ ಆದರೆ ಅಂದರೆ ಈ ಇನ್ಕಮ್ ಕೂಡ 3 ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಸೊ ಮಿಸಸ್ ಎ ಮತ್ತು ಮಿಸ್ಟರ್ ಎ ಇವೆರಡು ಇನ್ಕಮ್ ಇವ್ರದ್ದೇನು ಶೇರ್ ಇರುತ್ತೆ ಈ ಇನ್ಕಮ್ ಕೂಡ ಸೊ ನಾವಿಲ್ಲಿ ಮಿಸ್ಟರ್ ಎ ಹ್ಯಾಂಡ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಮಿಸ್ಟರ್ ಝೆಡ್ದು ಇಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ, ಓನ್ಲಿ ದ ಇನ್ಕಮ್ ರಿಸೀವ್ಡ್ ಬೈ ದ ಇಂಡಿವಿಜುವಲ್ ಮತ್ತು ಅವ್ರ ಸ್ಪೌಸ್. ಸೊ ಆ ಇನ್ಕಮನ್ನು ನಾವು ಮಿಸ್ಟರ್ ಎ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಇಲ್ಲಿವರೆಗೂ ನಾವು ಕ್ಲಬ್ಬಿಂಗ್ ಆಫ್ ಇನ್ಕಮ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಟ್ ಆಫ್ ಮತ್ತು ಕ್ಯಾರಿ ಫಾರ್ವರ್ಡ್ ಲಾಸಸ್ ಬಗ್ಗೆ ನೋಡೋಣ.